ತನಿಖೆ ಆಗಬೇಕು. FSL ರಿಪೋರ್ಟನ್ನು ಕರೆಕ್ಟಾಗಿ ಮಾಡಬೇಕು. ಸರ್ಕಾರ ಯಾವುದೇ ಕಾರಣಕ್ಕೆ ಪಕ್ಷ ರಾಜಕಾರಣವನ್ನು ಮಾಡದೇನೆ ಸತ್ಯಾಸತ್ಯತೆಯನ್ನು ತನಿಖೆ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು ನರೇಂದ್ರ ಮೋದಿಯವರ ಜನ್ಮದಿನ. ದೇಶಾದ್ಯಂತ ನಾವು ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀವಿ. ಸ್ವಚ್ಛತಾ ಅಭಿಯಾನ, ಈ ದೇಶದ ಸ್ವಾತಂತ್ರ್ಯೋತ್ಸವದ ನಂತರ ಈ ದೇಶದಲ್ಲಿ ಆದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಸ್ವಾತಂತ್ರ್ಯ ಹೋರಾಟ, ಇದರ ಬಗ್ಗೆ ಚಿತ್ರ ಪ್ರದರ್ಶಿನಿ, ರಕ್ತದಾನ ಶಿಬಿರಗಳು, ಆರೋಗ್ಯ ತಪಾಸಣಾ ಶಿಬಿರಗಳು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನರೇಂದ್ರ ಮೋದಿಯವರ ಜನ್ಮದಿನವನ್ನು ಆಚರಣೆ ಮಾಡಿ ಶುಭವನ್ನು ಕೋರುವಂಥದ್ದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರಿಗೆ ಈ ದೇಶದ ಕೆಲಸವನ್ನು ಮಾಡೋದಕ್ಕೆ ಇನ್ನಷ್ಟು ಶಕ್ತಿ ಸಿಗಲಿ. ತನಗಾಗಿ ಏನೂ ಇಲ್ಲ, ದೇಶಕ್ಕಾಗಿ ಸರ್ವಸ್ವ ಅನ್ನುವಂಥ ಜೀವನವನ್ನು ಅವರು ಮಾಡಿದಂಥವರು. ನಾಳೆ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಕೂಡ ಅವರಿಗಾಗಿ ಏನೂ ಇಲ್ಲ, ಎಲ್ಲವನ್ನ, ತನ್ನ ಜೀವನವನ್ನು ಪೂರ್ತಿ, ತಮ್ಮ ಸಮಯವನ್ನು, ತಮ್ಮ ಯೌವನವನ್ನು, ತಮ್ಮ ಶಕ್ತಿಯನ್ನು, ತಮ್ಮ ಬುದ್ಧಿಯನ್ನು ಎಲ್ಲವನ್ನು ಕೂಡ ದೇಶಕ್ಕಾಗಿ ಕೊಟ್ಟು ಈ ದೇಶದ ಸೇವೆಯನ್ನು ಮಾಡುವಂಥ, ಭಾರತಕ್ಕೆ ವಿದೇಶದಲ್ಲಿ ಕೂಡ ಗೌರವ ಸಿಗುವ ರೀತಿಯಲ್ಲಿ ಮಾಡಿದಂಥ ಒಬ್ಬ ಮೇರು ವ್ಯಕ್ತಿತ್ವದ ನಾಯಕ. ಕೇವಲ ನಮ್ಮ ನಾಯಕ ಅಲ್ಲ, ವಿಶ್ವನಾಯಕನಾಗಿ ಇವತ್ತು ಬೆಳೀತಾ ಇರುವಂಥ ನರೇಂದ್ರ ಮೋದಿಯವರಿಗೆ ಭಗವಂತ ಆಯುರಾರೋಗ್ಯವನ್ನು, ಶಕ್ತಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ.